ಎಲ್ಲವೂ ಕೂಡ ಸಾಧ್ಯ, ಎಲ್ಲವೂ ಅಸಾಧ್ಯ. ರಾಜಕಾರಣದಲ್ಲಿ ಒಂದು ಪ್ಲಸ್ ಒಂದೆರಡಲ್ಲ 11 ಅನ್ಬಹುದು. ಹಾಗೆ ಸನ್ನಿವೇಶಕ್ಕೆ ತಕ್ಕಂತೆ ರಾಜಕಾರಣಿಗಳು ಶತ್ರುಗಳು ಕೂಡ ಆಗಬಲ್ಲರು, ಮಿತ್ರರು ಕೂಡ ಆಗಬಲ್ಲರು. ಲೋಕಸಭಾ ಚುನಾವಣೆಯ ನಂತರ ರಾಜ್ಯದಲ್ಲಿ ಜೆಡಿಎಸ್ ತನ್ನ ಅಸ್ತಿತ್ವದ ಉಳಿವಿನ ಹೋರಾಟದಲ್ಲಿದ್ರೆ, ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಪಕ್ಷ ಸಂಘಟನೆ ನಾಯಕತ್ವದ ವಿಚಾರದಲ್ಲಿ ಆಂತರಿಕ ಗೊಂದಲಗಳನ್ನು ಎದುರಿಸ್ತಾ ಇದೆ. ಈ ಸೂಕ್ಷ್ಮ ಸನ್ನಿವೇಶವನ್ನ ಬಳಸಿಕೊಂಡು ಕಾಂಗ್ರೆಸ್ ಪಕ್ಷ ತನ್ನದೇ ಆದ ರಾಜಕೀಯ ಅಸ್ತ್ರಗಳನ್ನು ಪ್ರಯೋಗಿಸುವುದಕ್ಕೆ ಮುಂದಾಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಮೈತ್ರಿ ಒಡಕು ಮೂಡಿಸುವ ತಂತ್ರಕ್ಕೆ ಕೈ ಪ್ಲಾನ್. ಕಾಂಗ್ರೆಸ್ ಪಕ್ಷವು ನೇರವಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರತ್ತ ಬೆಟ್ಟು ಮಾಡಿ ಬಿಜೆಪಿ ಕುಮಾರಸ್ವಾಮಿ ಅವರನ್ನ ಕೇವಲ ರಾಜಕೀಯ ದಾಳವಾಗಿ ಬಳಸಿಕೊಳ್ಳುತ್ತಾ ಇದೆ ಎಂಬ ಗಂಭೀರ ಆರೋಪವನ್ನು ಹೊರಿಸಿದೆ. ಜೆಡಿಎಸ್ನ ಮತಬ್ಯಾಂಕ್ ಮತ್ತು ವರ್ಚಸ್ಸನ್ನ ತನ್ನ ಅನುಕೂಲಕ್ಕೆ ಬಳಸಿಕೊಂಡು ಅಂತಿಮವಾಗಿ ಪ್ರಾದೇಶಿಕ ಪಕ್ಷವನ್ನು ಮೂಲೆಗುಂಪು ಮಾಡುವುದು ಬಿಜೆಪಿ ಗುಪ್ತ ಅಜೆಂಡಾ ಅಂತ ಕಾಂಗ್ರೆಸ್ ವಾದ ಮಾಡ್ತಾ ಇದೆ. ಬಿಜೆಪಿ ಸಂಘಟನೆಗೆ ಇಕ್ಕಟ್ಟು ಎದುರಾದಾಗಲೆಲ್ಲ ಕುಮಾರಸ್ವಾಮಿ ಅವರ ಮೂಲಕ ಸರ್ಕಾರ ವಿರೋಧಿ ಅಲೆಯನ್ನ ಸೃಷ್ಟಿ ಮಾಡಲು ಬಿಜೆಪಿ ಪ್ರಯತ್ನ ಮಾಡುತ್ತದೆ ಎಂಬುದು ಕಾಂಗ್ರೆಸ್ಸಿಗರ ವಾದ. ಕುಮಾರಸ್ವಾಮಿ ಅವರಿಗೆ ಯಾಕೆ ಈ ಪರಿಸ್ಥಿತಿ ಬಂತು ಅಂತ ಹೇಳಿ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, 2 ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು, ಕುಮಾರಸ್ವಾಮಿ ಅವರು ಪ್ರಹ್ಲಾದ್ ಜೋಶಿ ಅವರ ಬಗ್ಗೆ ಏನು ಹೇಳಿದ್ರು ಅಂತ ಹೇಳಿ ನಾನು ತಿರ್ಗಾ ಇಲ್ಲಿ ಹೇಳಕ್ ಹೋಗೋದಿಲ್ಲ. ಇದೇ ಕುಮಾರಸ್ವಾಮಿ ಅವರನ್ನ ದಾಳವಾಗಿ ಉಪಯೋಗಿಸಿಕೊಳ್ತಾ ಇರತಕ್ಕಂತ ಈ ಮಹಾನ್ ನಾಯಕ ಪ್ರಹ್ಲಾದ್ ಜೋಶಿ ಅವರು ಕುಮಾರಸ್ವಾಮಿ ಅವರನ್ನ ಬಲಿಪಶುವಾಗಿ ಮಾಡ್ತಾ ಇದ್ದಾರೆ, ಅರಿಕೆ ಕುರಿತಾರ ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಇಡೀ ರಾಷ್ಟ್ರದಲ್ಲಿ ಇದೇನು ಹೊಸದಲ್ಲ. ಕಟ್ಟಕಡೆಯ ಪಕ್ಷ ಉಳಿದಿರೋದೇ ಜೆಡಿಎಸ್. ಅಲ್ಲಿ ಶಿವಸೇನಾ, ಅಕಾಲಿದಳ, ಜೆಡಿಎಸ್, ನಿತಿನ್ ಕುಮಾರ್ ಎಲ್ಲ ಮತ್ತೆ ಟಿಎಂಸಿ ಎಲ್ಲವನ್ನೂ ಸಹ ಡಿವೈಡ್ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ತಕ್ಕಂಥವ್ರು ಕರ್ನಾಟಕ ರಾಜ್ಯದಲ್ಲಿ ಬಂದಿದ್ದಾರೆ. ನೇರವಾಗಿ ಪ್ರಹ್ಲಾದ್ ಜೋಶಿ ಅವರ ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ಎದುರಿಸಲಿಕ್ಕೆ ಸಾಧ್ಯ ಅಲ್ಲ, ಆಗೋದೂ ಇಲ್ಲ. ಅದಕ್ಕೋಸ್ಕರ ಕುಮಾರಸ್ವಾಮಿ ಅವರ ಬೆಂಬಲವನ್ನು ತೆಗೆದುಕೊಂಡು ಅವರನ್ನ ದಾಳವಾಗಿ ಉಪಯೋಗಿಸಿಕೊಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ದಾಳವಾಗಿ ಬಿದ್ದಿದ್ದಾರೇನೋ ನನಗೆ ಗೊತ್ತಾಗ್ತಾ ಇಲ್ಲ. ಇಡೀ ರಾಜಕೀಯ ಹಗ್ಗಜಗ್ಗಾಟದ ಕೇಂದ್ರ ಬಿಂದು ಒಕ್ಕಲಿಗ ಸಮುದಾಯದ ರಾಜಕೀಯ ವರ್ಚಸ್ಸು. ಜೆಡಿಎಸ್ ತನ್ನ ಸಾಂಪ್ರದಾಯಿಕ ಮತ ಬ್ಯಾಂಕ್ ಕಳೆದುಕೊಳ್ತಾ ಇದೆಯೇ ಎಂಬ ಭಯದಲ್ಲಿರುವಾಗ ಆ ಮತಗಳ ಬಿಜೆಪಿಯತ್ತ ವಾಲುವಂತೆ ಮಾಡುವುದು ಕೇಸರಿ ಪಡೆಯ ಉದ್ದೇಶವಾಗಿದೆ. ಅದೇ ಸಮಯದಲ್ಲಿ ಕಾಂಗ್ರೆಸ್ ಈ ಪರಿಸ್ಥಿತಿಯನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಒಳಗೆ ಭಿನ್ನಾಭಿಪ್ರಾಯ ಮೂಡಿಸಲು ಮತ್ತು ಜೆಡಿಎಸ್ ಬೆಂಬಲಿತ ಮತದಾರರಿಗೆ ಬಿಜೆಪಿಯಿಂದ ಜೆಡಿಎಸ್ ಬಳಸಲ್ಪಡುತ್ತಿದೆ ಎಂಬ ಸಂದೇಶ ರವಾನಿಸುವ ಮೂಲಕ ಅಸಮಾಧಾನದ ಕಿಚ್ಚು ಹಚ್ಚುವುದು ಕಾಂಗ್ರೆಸ್ನ ಸಾಫ್ಟ್ ಪಾಲಿಟಿಕ್ಸ್ ತಂತ್ರವಾಗಿದೆ. ಈ ಮೂಲಕ ಒಕ್ಕಲಿಗ ಸಮುದಾಯದಲ್ಲಿ ತನ್ನ ನೆಲೆಯನ್ನು ವಿಸ್ತರಿಸಲು ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ. ರಾಜ್ಯ ಉಳಿಸಲು ಬಿಜೆಪಿ ಜೊತೆ ಮೈತ್ರಿ ಎಂದ ಎಚ್ಡಿಕೆ. ಇನ್ನು ಕಾಂಗ್ರೆಸ್ನ ರಾಜಕೀಯ ದಾಳದ ಲೆಕ್ಕಾಚಾರವನ್ನ ಎನ್ಡಿಎ ಮೈತ್ರಿಕೂಟ ಅರಿತಂತೆ ಕಾಣ್ತಾ ಇದೆ. ವಿಧಾನ ಪರಿಷತ್ನ ಅಡ್ಡ ಮತದಾನದಲ್ಲಿ ಆಗಿರುವಂತಹ ಗೊಂದಲಗಳಿಂದಾಗಿ ಜೆಡಿಎಸ್ ನಾಯಕರು ಹಾಗೂ ಬಿಜೆಪಿ ನಾಯಕರ ನಡುವೆ ತೆರೆಮರೆಯ ಅಸಮಾಧಾನಗಳು ಕೂಡ ಇನ್ನೂ ಇದ್ದಾವೆ. ಆದರೂ ಕಾಂಗ್ರೆಸ್ ವಿರುದ್ಧ ನಡೀತಾ ಇರುವಂತಹ ಎಸ್ಐಆರ್ ಹೋರಾಟದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರು ಒಂದಾಗಿದ್ದಾರೆ. ರಾಜ್ಯವನ್ನ ಕಾಂಗ್ರೆಸ್ ಹಾಳು ಮಾಡ್ತಾ ಇದೆ. ಹೀಗಾಗಿ ಬಿಜೆಪಿ ಜೊತೆಗೆ ಕೈ ಜೋಡಿಸಿದ್ದೇವೆ ಎನ್ನುವ ಮೂಲಕ ಕಾಂಗ್ರೆಸ್ಗೆ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ಪಾಪ ಹೇಳ್ತಾರೆ ಮುಖ್ಯಮಂತ್ರಿಗಳು, ಜೆಡಿಎಸ್ ಎಲ್ಲಿರ್ತದೆ ಅಲ್ಲಿರೋ ಎಲ್ಲರನ್ನ ನಾನು ಗುಡಿ ಹಾಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ, ಜೆಡಿಎಸ್ ಉಳಿಯೋದೇ ಇಲ್ಲ ಅಂತ ಹೇಳಿ ನಮ್ಮವ್ರನ್ನ ಕರೆಸಿ ಮಾತಾಡೋದು ಗೊತ್ತು. ಬಂದ್ಬಿಡಿ ಬಾಗಿಲು ಹೇಳಿಲ್ವಾ? ಜನತಾದಳದ ಕಾರ್ಯಕರ್ತರಿಗೆ ಬಾಗಿಲು ಓಪನ್ ಮಾಡಿಟ್ಟಿದ್ದೀನಿ, ಬನ್ನಿ ಅಂತ ಹೇಳಿ ಕರೀತಾ ಇಲ್ವಾ? ಬಿ ಕೆ ಹರಿಪ್ರಸಾದ್ ಅವರೇ, ನೀವು ಜನತಾದಳ ನೀವು ಉಳಿಸಾರ? ನರೇಂದ್ರ ಮೋದಿ ಅವರು ಬಿಜೆಪಿಯವರು ಜನತಾದಳ ಮುಗಿಸಾರ? ಇಲ್ಲಿ ನಮಗೂ ಸ್ವಲ್ಪ ಅರ್ಥ ಆಗಿದೆ, ನಾವು ಸ್ವಲ್ಪ ತಿಳ್ಕೊಂಡಿದ್ದೀವಿ. ನಿಮ್ಮನ್ನು ಮುಗಿಸ್ಲಿಕ್ಕೆ ನಾನಿವತ್ತು ನಿಮ್ಮನ್ನು ಮುಗಿಸೋದಕ್ಕೆ ಅಂದ್ರೆ ದ್ವೇಷಕ್ಕಲ್ಲ, ಈ ರಾಜ್ಯ ಹಾಳು ಮಾಡ್ತಾ ಇದ್ದೀರಲ್ಲ ಅದನ್ನು ಸರಿಪಡಿಸಬೇಕು ಅಂತಲೇ ಬಿಜೆಪಿ ಜೊತೆ ಕೈ ಜೋಡಿಸಿರೋದು. ಒಟ್ಟಾರೆಯಾಗಿ ರಾಜಕೀಯ ಸನ್ನಿವೇಶಕ್ಕೆ ತಕ್ಕಂತೆ ರಾಜಕಾರಣಿಗಳ ತಂತ್ರಗಾರಿಕೆ ಬದಲಾಗುತ್ತದೆ, ಪಕ್ಷ ಸಂಘಟನೆ ಲೆಕ್ಕಾಚಾರವು ಬದಲಾಗುತ್ತದೆ. ಆದರೆ ರಾಜ್ಯದ ಜನ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಅಂತ ಕುತೂಹಲ ಎಲ್ಲರಲ್ಲೂ ಮೂಡಿಸಿದೆ.